ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ತಾಂಡವ್ ಕತೆ ಏನಾಗಿದೆಯಪ್ಪ? ಅಯ್ಯೋ, ತಾಂಡವ್ ಪರಿಸ್ಥಿತಿ ಶತ್ರುಗೋ ಬೇಡ. ತಾಂಡವ್ ಖಂಡಿತ ಈ ಒಂದು ಟಾಸ್ಕಲ್ಲಿ ಸೋಲ್ತಾರೆ ಅನ್ನೋದಂತೂ ಖಂಡಿತ 100% ಹೇಳ್ಬಹುದು. ಆದರೆ ಯಾವ ರೀತಿ ಅನ್ನೋದನ್ನೇ ನಾವು ಕಾದು ನೋಡಬೇಕಾಗಿರೋದು. ಈ ಒಂದು 7 ದಿನದ ಚಾಲೆಂಜಲ್ಲಿ ಮೊದಲನೇ ದಿನವೇ ಸಾಕಾಗಿ ಹೋಗಿದೆ ತಾಂಡವ್ಗೆ. ಸಾಕಪ್ಪ ಸಾಕು, ಯಾರಿಗೆ ಬೇಕಪ್ಪ ಇದೆಲ್ಲ ಅನ್ನೋಷ್ಟರ ಮಟ್ಟಿಗೆ ತಾಂಡವ್ ತಲೆ ಕೆಟ್ಟು ಹೋಗಿದೆ. ಹಾಗಾದರೆ ಏನಾಗ್ತಾ ಇದೆ, ಏನಾಗಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಮನೆಗೆ ಬಂದ ಭಾಗ್ಯಲಕ್ಷ್ಮಿನ ಮನೆಯಿಂದ ಹೊರದಬ್ತಾರೆ. ಈ ಕಡೆ ಕುಸುಮ ಅವರು ಕೂಡ ಮಗನಿಗೆ ಸಾಥ್ ಕೊಡ್ತಾರೆ. ಭಾಗ್ಯನ 7 ದಿನ ಈ ಕಡೆ ತಿರುಗಿ ನೋಡಬಾರ್ದು. ಏನು ನೆಪ ಮಾಡ್ಕೊಂಡು ಬಂದ್ಬಿಡ್ತೀಯ? ಅಪ್ಪನ ಮನೇಲಿ ಇರಬೇಕು ತಾನೆ. ಇನ್ನು ಏನೇ ಇದ್ರೂ ಕೂಡ 7 ದಿನ ಆದ ನಂತರನೇ ನಿನ್ನ ನಮ್ಮ ಭೇಟಿ ಅಂತ ಹೇಳ್ತಾರೆ. ಇದರಿಂದ ತಾಂಡವ್ಗಂತೂ ಫುಲ್ ಖುಷಿ ಆಗಿಬಿಡುತ್ತೆ, ಅಮ್ಮ ನನ್ನ ಪರ ಬ್ಯಾಟ್ ಮಾಡ್ತಿದ್ದಾರೆ ಅಂತ. ಆದರೆ ಇಲ್ಲಿ ಭಾಗ್ಯ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನಂತರ ಈ ಕಡೆ ಕುಸುಮ ಮತ್ತು ಪೂಜಾ ಇಬ್ಬರೂ ಕೂಡ ಭಾಗ್ಯ ಹತ್ರ ಹೋಗ್ತಾರೆ. ಭಾಗ್ಯನ ನಿಲ್ಲಿಸಿ ಮಾತಾಡ್ತಿದ್ದಾರೆ. ಯಾಕೆ ಬಂದೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕುಸುಮ ಅವರು. ಈ ಕಡೆ ಭಾಗ್ಯ ಅಂತೂ ಅದು ಗುಂಡಣ್ಣ ಕಾಲ್ ಮಾಡಿ ಹೊಟ್ಟೆ ಹಸುವಾಗ್ತಿದೆ ಅಮ್ಮ ಅಂದ. ಅದಕ್ಕೋಸ್ಕರ ಬಂದೆ ಅಂದಾಗ, ಹಸುವಾಗ್ತಿದೆ ಅಂದ ತಕ್ಷಣ ಬಂದ್ಬಿಟ್ರು ಅಂದಾಗ, ಅಯ್ಯೋ ಅತ್ತೆ ಮಗು ಹಸುವಾಗ್ತಿದೆ ಅಂದರೆ ಹೇಗತ್ತೆ ಇಲ್ಲಿ ಗುಂಡಣ್ಣ ನೀನು ಬರಲಿಲ್ಲ ಅಂದರೆ ಊಟನೇ ಮಾಡಲ್ಲ ಅಂತ ಹೇಳ್ದ. ಅದಕ್ಕೆ ಬಂದೆ ಅಂದಾಗ ಮಕ್ಕಳು ಹೇಳ್ತವೆ, ಮಕ್ಳಿಗೆ ಗೊತ್ತಾಗಲ್ಲ, ನಾವಿದ್ದೀವಲ್ವ ಮಕ್ಳನ್ನ ನೋಡ್ಕೊಳೋಕ್ಕೆ. ಗುಂಡನ ಕರೆದ್ರಲ್ಲ, ನಿನ್ನ ಗಂಡ ಕರೆದ್ರೂ ಕೂಡ ನೀನು ಬರಬಾರ್ದು. ನಾವಿಲ್ಲಿ ನಿನ್ನ ಗಂಡಂಗೆ ಅಹಂಕಾರನ ಇಳಿಸ್ಬೇಕು, ಅವನು ತಪ್ಪು ಮಾಡುವ ಹಾಗೆ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವ್ನು ತಪ್ಪನ್ನ ಕಂಡಿಡ್ದು ಅವ್ನು ಸೋಲ್ಬೇಕು ಅಂತ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ರೆ ನೀನು ನೋಡಿ ಈ ರೀತಿ ಬಂದು ಹಾಳು ಮಾಡ್ತಿದ್ಯಲ್ಲ ಭಾಗ್ಯ. ನಿನ್ನ ಗಂಡಂಗೆ ಎಷ್ಟು ಅಹಂಕಾರ ಇದೆ, ನನ್ನಿಂದನೇ ಎಲ್ಲ, ನಾನು ಇಲ್ಲದೆ ಏನೂ ಇಲ್ಲ ಅಂತ ಹೇಳಿ ಬೀಗ್ತದಾನೆ. ಅವನ ಅಹಂಕಾರನ ಬಗ್ಬಡಿಬೇಕಲ್ವ. ಈ ಚಾಲೆಂಜಲ್ಲಿ ಅವ್ನು ಸೋಲ್ಬೇಕು ಅಂತ ನಾವು ಕಾಯ್ತಾ ನಿನ್ನ ಸಂಸಾರನ ಸರಿ ಮಾಡಬೇಕು ಅಂತಂದರೆ ನೀನು ಈ ರೀತಿ ಬಂದುಬಿಟ್ರು ಏನು ಮಾಡೋದು ಭಾಗ್ಯ? ದಯವಿಟ್ಟು ಇನ್ನು ಮುಂದೆ ಈ ರೀತಿ ಬರಬೇಡ. ಎಂಥದ ಪರಿಸ್ಥಿತಿ ಇದ್ದರೂ ನೀನು ಒಂದು 7 ದಿನ ಸ್ವಲ್ಪ ಕಷ್ಟ ಆದರೂ ಕೂಡ ತಡ್ಕೋಬೇಕಾಗತ್ತೆ. ಇಷ್ಟೊಂದು ಒಳ್ಳೆಯವಳು ಆಗಬೇಡ ಭಾಗ್ಯ. ಸ್ವಲ್ಪ ಗಟ್ಟಿ ಮಾಡಿಕೊಂಡು ಕಲ್ ಮನ್ಸು ಮಾಡಿಕೊಂಡು ಇರು, ದಯವಿಟ್ಟು ಸುಮ್ಮನೆ ಇರುವಲ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಮಗನಿಗೆ ಅಹಂಕಾರ ಇದೆ, ಆ ಅಹಂಕಾರನ ಇಳಿಸ್ಬೇಕು ನಾನು ಅಂತಂದರೆ, ಏನಕ್ಕ ನೀನು ಸತಿ ಸಾವಿತ್ರಿ ಥರ ಆಡ್ತೀಯಲ್ಲ ಅಂದಾಗ, ಸತಿ ಸಾವಿತ್ರಿ ಥರನೇ ಇರಬೇಕು ಪೂಜಾ. ಹೆಣ್ಮಕ್ಳು ಯಾವಾಗ ಗೊತ್ತಾ, ಗಂಡು ಮಕ್ಳಿಗೆ ನಮ್ಮ ಕಷ್ಟ ಅರ್ಥ ಆಗಿ ನಾವು ಎಷ್ಟು ಈ ಮನೆಗೋಸ್ಕರ ಮಾಡ್ತಿದ್ದೀವಿ, ನಮ್ಮ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೀವಿ, ಏನು ಕೊಟ್ಟರು ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀವಿ, ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ, ನಮಗೂ ಗೌರವ ಕೊಟ್ಟಾಗ, ಅವ್ರು ಹೇಳೋದನ್ನು ತಲೆ ಮೇಲೆ ಇಟ್ಕೊಂಡು ಮಾಡೋಣ. ಅದನ್ನು ಬಿಟ್ಬಿಟ್ಟು ನಾನೇ ಇಲ್ಲ, ನನ್ನಿಂದಾನೇ ಇಲ್ಲ, ನಾನು ಇಲ್ಲದೆ ಏನೂ ಇಲ್ಲ ಅಂತ ಅಹಂಕಾರದಲ್ಲಿ ಮೆರೀತಿದ್ರೆ ಅಂಥ ಗಂಡಸರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ತಲೆ ಆಡಿಸ್ಕೊಂಡು ಇರಬಾರ್ದು. ಗಟ್ಟಿಯಾಗಿ ನಿಂತು ಎದುರಿಸಿ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ನೋಡಿದ್ಯಾಕ ಕುಸುಮಾತಿ ಎಷ್ಟು ಸ್ಟ್ರಾಂಗ್ ಅಂತ ಸೊಸೆಯಾಗಿ ನೀನು ಈ ರೀತಿ ಇದೆಯಲ್ಲ. ಅತ್ತೆ ಮಾತನ್ನ ಯಾರಾದರೂ ಕೇಳಿದ್ರೆ ಎದುರುಕೊಂಡು ಹೋಗ್ಬಿಡ್ತಾರೆ ಅತ್ತೆ ವಾಯ್ಸ್ಗೆ ಅಂತಂದರೆ. ಈ ಕಡೆ ಭಾಗ್ಯ ಏನು ಮಾಡ್ತಿದ್ಯಾ ಪೂಜಾ, ಏನು ಮಾತಾಡ್ತಿದ್ಯಾ ಅಂತ ಅನ್ಕೋತಿದ್ರೆ, ಅಯ್ಯೋ ಅತ್ತೆ ಏನೋ ಫ್ಲೋಲ್ ಬಂದುಬಿಡ್ತು ಹೇಳ್ಬಿಟ್ಟೆ ಅಂದಾಗ, ನೀನು ಮಾತಾಡಿದ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ ಕುಸುಮ ಅವರು. ಇಂಥ ವಿಷಯದಲ್ಲಿ ನನಗೆ ಇವಳು ತುಂಬಾ ಇಷ್ಟ ಆಗ್ತಾಳೆ ನಿನ್ನ ತಂಗಿ ಭಾಗ್ಯ. ಅವಳು ಹೇಳಿದ ಸರಿ ತಾನೇ, ನನ್ನ ಸೊಸೆಯಾಗಿ ಎತ್ಕೊಂಡು ಹೇಗಿರಬೇಕು ನೀನು, ಹೀಗಿದೆಯಾ ಹೇಳ್ತಾ ಇದ್ದೇನೆ ಕೇಳಿಸ್ಕೊ. ನಿನಗೆ ಬರೀ ಅಡುಗೆ ಮಾಡೋದು ಇದೇ ಇಲ್ಲ, ಅದ್ರ ಹೊರತಾಗಿ ಬೇರೆ ಕೆಲಸ ಕೂಡ ಇದೆ ಅಂತಾರೆ. ಏನತ್ತೆ ಅಂದಾಗ ಏನು ಅಂತ ಕೇಳ್ತಿದ್ಯಲ್ಲ, ಸ್ಕೂಲ್ಗೆ ಹೋಗಬೇಕು ತಾನೆ, ಸ್ಕೂಲ್ಗೆ ಹೋಗ್ತಿದ್ಯಾ ನೀನು, ಮೊದಲು ಈಗಲೇ ಬಸ್ ಹತ್ಕೊಂಡು ಸ್ಕೂಲ್ಗೆ ಹೋಗು ಅಂತಾರೆ. ಅದು ಅತ್ತೆ ಸಂಸಾರದ ಕಷ್ಟನೇ ಈ ರೀತಿ ಆಗಿದೆ, ಸಂಸಾರಕ್ಕಿಂತ ಇನ್ನೇನಿದೆ ಅತ್ತೆ, ಜೀವನದಲ್ಲಿ ಸಾಧಿಸೋದ್ರಿಂದ ಏನು ಸಿಗುತ್ತೆ ನನಗೆ ಅಂತ ಕೇಳ್ತಿದ್ರೆ, ಏನು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರನ್ನ ಎದುರಾಕೊಂಡು ಈ ಕುಸುಮ ತನ್ನ ಸೊಸೆನ ಸ್ಕೂಲಿಗೆ ಕಳಿಸ್ತೀನಿ ಅಂದದ್ದು ಇದಕ್ಕೆ. ನೋಡಿ ಜನ ಏನು ಅನ್ನೋಣ ಬಿಲ್ಡಪ್ ಕೊಟ್ಟರು, ಈಗ ಯಾವ ಎಕ್ಸಾಮ್ ಎಲ್ಲ ರಿಸಲ್ಟ್ ಇಲ್ಲ, ಪಾಸ್ ಆದ್ಲು ಏನು ಅಂತ ಗೊತ್ತಿಲ್ಲ ಅನ್ನಲ್ವಾ. ತನ್ವಿ ಎಲ್ಲ ಹೇಳಿದಾಳೆ ನನಗೆ, ಆಲ್ ಟಿಕೆಟ್ ಸಿಗಬೇಕು ಅಂದರೆ ಸ್ಕೂಲ್ಗೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ಅಟೆಂಡೆನ್ಸ್ ಶಾರ್ಟೇಜ್ ಆಗಬಾರ್ದು. ಹೇಗೂ ಮನೇಲಿ ಫ್ರೀ ಆಗಿದೆ, 7 ದಿನ ಟೈಮ್ ಸಿಕ್ಕಿದೆ, ಇಲ್ಲಿದ್ರೆ ಕೆಲಸ ಇರ್ತಿತ್ತು, ಅಲ್ಲಿ ಆರಾಮಾಗಿ ಇತ್ಕೊಂಡು ಓದ್ಕೊ. ಮಾರ್ಕ್ಸ್ ತೆಗಿಯೋದಲ್ಲ, ಕಷ್ಟಪಟ್ಟು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಬೇಕು ನೀನು, ಜಸ್ಟ್ ಪಾಸ್ ಆಗೋದಲ್ಲ ನೀನು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ನಂತರ ಈ ಕಡೆ ತಗೋ ದುಡ್ಡನ್ನು, ಖರ್ಚಿಗೆ ಬೇಕಾಗುತ್ತೆ ಇಟ್ಕೊ, ಪೆನ್ಸಿಲು ಸ್ಕೂಲ್ದು ಅದು ಇದು ಎಲ್ಲ ಇರತ್ತೆ. ಸ್ವಲ್ಪ ನಿಮ್ಮ ಅಪ್ಪಂಗೂ ನಿಮ್ಮ ಅಮ್ಮಂಗೂ ಬೇಕಿದ್ರೆ ಏನಾದರೂ ಕೊಡಿಸು, ಆದರೆ ದುಂದು ವೆಚ್ಚ ಮಾಡಬೇಡ. ಹುಷಾರಾಗಿ ದುಡ್ಡನ್ನು
ಯೂಸ್ ಮಾಡು ಅಂತ ಹೇಳ್ತಾರೆ. ನಂತರ ಅತ್ತೆ ನಿಮ್ಮನ್ನು ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ಅಂತ ಅಪ್ಕೊಂಡು ಅತ್ತೆ ಸೊಸೆ ಇಬ್ಬರು ಕೂಡ ಎಮೋಷ್ನಲಿ ಇಬ್ಬರು ಕೂಡ ಅಟ್ಯಾಚ್ ಆಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಇದನ್ನು ನೋಡಿ ಪೂಜಾಗೆ ತುಂಬ ಖುಷಿ ಆಗ್ತದೆ. ಅತ್ತೆ ಎಷ್ಟು ಒಳ್ಳೆಯವರು, ನನ್ನ ಅಕ್ಕನ ಎಷ್ಟು ಕಾಪಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಂತರ ತಡ ಆಗಿದೆ, ಬಸ್ಸಲ್ಲಿ ಏನು ಕಾಯ್ಕೊಂಡು ಹೋಗಬೇಡ, ಆಟೋದಲ್ಲೇ ಹೋಗು ಅಂತ ಹೇಳಿ ಕಳಿಸ್ತಾರೆ. ನಂತರ ಈ ಕಡೆ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಈ ಕಡೆ ತಾಂಡವ್ ಬರ್ತಾನೆ. ಈ ಕಡೆ ಗುಂಡಣ್ಣ ಅಂತೂ ಅಮ್ಮ ಎಲ್ಲಿ ಅಂತಿದ್ರೆ ಅಮ್ಮ ಕೆಲಸ ಇದೆ ಅಂತ ಹೋಗ್ಬಿಟ್ಲು ತಾಂಡವ್ ಅಂತ ತನ್ಮಯ ಅಂತ ಹೇಳ್ತಾರೆ. ಇಲ್ಲ ಅಮ್ಮ ನೀನೇ ಕಳ್ಸಿರ್ತೀಯ, ಅಮ್ಮ ಇಲ್ಲ ಅಂದರೆ ನಾನು ಬರೋದೇ ಇಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದಾನೆ. ತಾಂಡವ್ ಏನೇ ಮಾಡಿದ್ರೂ ಸಂಭಾಳಿಸೋಕೆ ಆಗ್ತಾನೆ ಇಲ್ಲ. ಅಷ್ಟರಲ್ಲಿ ಅಪ್ಪ ಬರ್ತಾರೆ. ನೋಡು ಗುಂಡಣ್ಣ, ಅಮ್ಮಂಗೆ ನೀನು ಹೋಗೋದಂತ ಇಷ್ಟ ಅಲ್ವಾ, ನೀನು ಹೋಗಲಿಲ್ಲ ಅಂದರೆ ಅಮ್ಮ ಬೇಜಾರು ಮಾಡ್ಕೋತಾಳಲ್ಲ. ಅಮ್ಮ ಪಾಪ ನಿಜವಾಗ್ಲೂ ಅವಳಿಗೆ ಕೆಲಸ ಆಯ್ತಪ್ಪ, ಅದಕ್ಕೋಸ್ಕರ ಹೋಗಿದ್ದಾರೆ ಅಂದಾಗ ಸರಿ ಆಯಿತು ಅಂತ ಒಪ್ಕೋತಾನೆ. ಅಪ್ಪ ನೀವಾದರೂ ನನ್ನ ಜೊತೆ ಇದ್ದೀರಾ ಅಲ್ವಾ ಅಂದಾಗ ನಾನಿಲ್ಲಿ ನಿನ್ನ ಜೊತೆ ಇಲ್ಲ ತಾಂಡವ್, ನನ್ನ ಸೊಸೆ ಭಾಗ್ಯ ನೆರವೇರಿಸೋದನ್ನು ನಿಭಾಯಿಸ್ತದನ್ನು ನೀನು ಹೇಗೆ ನಿಭಾಯಿಸ್ತೀಯ, ಅವಳು ಇಲ್ಲದೆ ಅಂತ ನೋಡಬೇಕು. ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು ಅಂದರೆ ಗಾಡೀಲಿ ಕರ್ಕೊಂಡು ಹೋಗಿ ಬರುವಷ್ಟು ಸುಲಭ ಅಲ್ಲ ತಾಂಡವ್. ಮಕ್ಕಳನ್ನ ನೋಡ್ಕೋಬೇಕು, ಖುಷಿಯಾಗಿ ಇರೋ ಥರ ಮಾಡಬೇಕು, ಆಟ ಆಡಬೇಕು, ಸಂಭಾಳಿಸ್ಬೇಕು, ಜೋಪಾನ ಮಾಡಬೇಕು. ಇದನ್ನೆಲ್ಲ ನೀನು ಹೇಗೆ ಮಾಡ್ತೀಯ ಅಂತ ನನಗೆ ಗೊತ್ತಾಗಬೇಕು ಅಂತಾರೆ. ನಂತರ ಈ ಕಡೆ ತಾಂಡವ್ ಒಳ್ಳೆ ರೆಸ್ಟೋರೆಂಟ್ನ ಹುಡ್ಕುವಂತ ಶ್ರೇಷ್ಠಾಗಿ ಹೇಳಿದಾಗ ಶ್ರೇಷ್ಠ ಹುಡ್ತೋಗ್ತಾಳೆ, ಹುಡ್ಕೋದು ಇಲ್ಲ. ನಂತರ ಈ ಕಡೆ ತಾಂಡವ್ ಉರಿಸ್ತಾನೆ, ತುಂಬ ಥ್ಯಾಂಕ್ಸ್, ಇವತ್ತಿನ ನೀನು ನನ್ನ ಮಕ್ಕಳು ನೋಡ್ಕೊಳ್ಳಲ್ಲ, ಮುಂದೆ ನೋಡ್ಕೋತೀಯ, ನೀನೇ ತಾನೇ ನೋಡ್ಕೋಬೇಕಾಗಿರೋದು ಅಂತ. ಅವಳು ತಾಂಡವ್ ಮರ್ತೋಯ್ತು ಅಂತ ಸುಳ್ಳು ಹೇಳ್ತಾಳೆ. ನಂತರ ಈ ಕಡೆ ಸುಂದ್ರಿ ಅವರಂತೂ ನಿನ್ನ ಗಂಡ ಆಲ್ರೆಡಿ ಲಾಕ್ ಆಗ್ತಿದ್ದಾನೆ, ಮದುವೆ ಆದ ಗಂಡಸರು ಪಾಡೆ ಇಷ್ಟು, ಯಾವಾಗಲೂ ಇಟ್ಕೊಂಡು ಅವ್ರಿಗೆ ಕೈ ಕೊಡೋದೇ ಗತಿ, ಮುಂದೆ ಏನಾಗುತ್ತೆ ನೀನೇ ನೋಡ್ತಾ ಇರೋ, ಇದಕ್ಕೂ ಮೀರಿ ತುಂಬ ಆಗತ್ತೆ ಅಂತ ಹೇಳಿ ಇಮ್ಯಾಜಿನೇಷನ್ನ ವರ್ಲ್ಡ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಶ್ರೇಷ್ಠನ. ಅಲ್ಲಿ ತಾಂಡವ್ ಕೆಲಸ ಮಾಡಿ ಸಾಕಾಗಿ ಅಮ್ಮನ ಕಾಲಿಡ್ದು, ಅಮ್ಮ ಭಾಗ್ಯನೇ ಇಲ್ಲದೆ ಈ ಮನೆಯೇ ಇಲ್ಲ ಅಮ್ಮ, ಭಾಗ್ಯನ ಕರ್ಸಮ್ಮ, ನಾನು ಸೋಲನ್ನು ಒಪ್ಕೋತೀನಿ ಅಮ್ಮ, ಪ್ಲೀಸ್ ಅಮ್ಮ, ನಾನು ನೀನು ಭಾಗ್ಯ ಮಕ್ಕಳೆಲ್ಲ ಒಟ್ಟಿಗೆ ಇರೋಣ ಅಮ್ಮ ಅಪ್ಪ ಎಲ್ಲ ಅಂತ ಹೇಳಿದ್ದು ನೆನಪಾಗ್ಬಿಡುತ್ತೆ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ. ತಕ್ಷಣ ಕಿಟ್ಟಾರ ಅಂತ ಕಿರ್ಚ್ಕೋತಾಳೆ. ಇದಕ್ಕೂ ಮೇಲೆ ಜಾಸ್ತಿ ನಡೆಯುತ್ತೆ ಶ್ರೇಷ್ಠ ಚಿನ್ಮಿನಿ, ಇದಿಷ್ಟು ಅನ್ಕೋಬೇಡ ಅಂತ ಹೇಳ್ತಿದ್ರೆ ಇಲ್ಲ, ಯಾವ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ಬಿಡಲ್ಲ, ಇನ್ನೆರಡು ದಿನಕ್ಕೆ ತಾಂಡವ್ ಇಲ್ಲಿರುವಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಬಾಸ್ಗೆ ಕಾಲ್ ಮಾಡಿ ಹುಷಾರಿಲ್ಲ ಅಂತ ರಜೆ ತಗೋತಾಳೆ. ನಂತರ ತಾಂಡವ್ ಹತ್ರ ಕಾಲ್ ಮಾಡಿ ಯಾವ ರೆಸ್ಟೋರೆಂಟ್ಗೆ ಹೋಗ್ತಿರೋದು ಅಂತ ತಿಳ್ಕೊಂಡು ಮಕ್ಕಳು ನೋಡ್ಕೊಳ್ಳೋಕೆ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಿದ್ದಾಳೆ. ನಂತರ ಇಲ್ಲಿ ಕುಸುಮವ್ರು ಬರ್ತಿದ್ದಾಗೆ, ಅಮ್ಮ ಎಲ್ಲ ಕೂಡ ಪಿಕ್ನಿಕ್ಗೆ ರೆಡಿ ಆಗಿದ್ದೀವಿ, ಮೊದಲು ಬಾ ಅಂತ ಹೇಳ್ತಿದ್ರೆ ಏನು ಬರೋದು, ಮನೇಲೆಲ್ಲ ರಾಶಿ ಕೆಲಸ ಬಿದ್ದಿದೆ, ಇದನ್ನು ಬಿಟ್ಬಿಟ್ಟು ಪಿಕ್ನಿಕ್ ತಿರ್ಕೊಂಡು ಬರಬೇಕಾ, ಆಮೇಲೆ ಯಾರು ಇದನ್ನೆಲ್ಲ ಮಾಡ್ತಾರೆ, ಎಲ್ಲ ಹಾಳಾಗಿ ಮತ್ತಷ್ಟು ರೆಡಿ ಆಗಿರುತ್ತೆ ಅಂತ ಹೇಳ್ತಾರೆ. ಏನಮ್ಮ ಮಾಡಬೇಕು ಅಂದಾಗ ಬಾಯ್ಲಿ ಅಂತ ಹೇಳಿ ಅಡುಗೆ ಮನೆ ಕರ್ಕೊಂಡು ಹೋಗಿ ಇದನ್ನು ಗುಡಿಸ್ಬೇಕು, ಒರೆಸ್ಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಆ ಗಲೀಜು ಪಾತ್ರೆಗಳಾಗಿರೋದನ್ನು ತೊಳಿಬೇಕು ಅಂತ ಹೇಳ್ತಾರೆ. ಈ ಕಡೆ ಫಾಸ್ಟಾಗಿ ಮಾಡಬೇಕಾಗಿದೆ, ಬಿಕಾಸ್ ಪಿಕ್ನಿಕ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗಿದೆ. ಈ ಕಡೆ ತಾಂಡವ್ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗ್ತಾನೆ. ಫೈನಲಿ ಸೊಂಟ ಅಂತೂ ಬಿದ್ದೋಗಿದೆ. ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದ, ತಾಂಡವ್ನ ಕರ್ಕೊಂಡು ಹೋಗಿ ಸ್ಟ್ರೆಚರ್ ಮೇಲೆ ಮಲ್ಕಿಸಿದ್ರೆ ಆರಾಮಾಗಿ ನಿದ್ರೆ ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ. ಅಷ್ಟ ಪರಿಸ್ಥಿತಿ ತಾಂಡವ್ಗಾಗಿದೆ. ಇಷ್ಟು ದಿನ ಕೆಲಸ, ಮನೆ ಕೆಲಸ ಅಂದ್ರೆ ಏನು, ಬಾರಿ 2 ಪಾತ್ರೆ ತೊಳೆದು ಅಡುಗೆ ಮಾಡಿಬಿಡೋದು ಕಷ್ಟನ ಅಂತ ಹೇಳ್ತಿದ್ದ ತಾಂಡವ್ಗೆ ಈ ಕಡೆ ಭಾಗ್ಯ ಮಾಡ್ತಿದ್ದೆ ಪ್ರತಿಯೊಂದು ಕಷ್ಟ ಕೂಡ ಗೊತ್ತಾಗ್ತದೆ. ಆದರೂ ಕೂಡ ನಾನು ಯಾಕೆ ಮಾಡಲಿ, ಶ್ರೇಷ್ಠ ಬಂದಾಗ ಮಾಡ್ತಾಳೆ ಅಂದ್ಕೊಂಡು ಭಾಗ್ಯ ಬಗ್ಗೆ ಸ್ವಲ್ಪ ಕೂಡ ಕನಿಕರ ತೋರಿಸ್ತಿಲ್ಲ ತಾಂಡವ್.